ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ॐ श्री नागशक्तिविनायकाय नमः। ಸಿಂಹರಾಶಿ ಸಂಜಾತರೆಲ್ಲರಿಗೂ ಕೂಡ ಪರಾಭವ ಸಂವತ್ಸರದ ಈ ನಿಜ ಜ್ಯೇಷ್ಠ ಮಾಸಕ್ಕೆ ಆತ್ಮೀಯ ಸ್ವಾಗತ ಮಿತ್ರರೇ. ಸಿಂಹರಾಶಿಯ ಅಧಿಪತಿಯಾದಂತಹ ರವಿಯು ಏಕಾದಶದಲ್ಲಿ ವಿರಾಜಮಾನನಾಗ್ತಾ ದಶಮಾಧಿಪತಿಯಾದ ಶುಕ್ರ, ತೃತೀಯಾಧಿಪತಿಯಾದ ಶುಕ್ರ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಕೇತು ಯುತಿಯನ್ನು ಹೊಂದಿ ರಾಹು ದೃಷ್ಟಿಯುಕ್ತನಾಗಿದ್ದಾನೆ. ಇಷ್ಟೆಲ್ಲ ಯಾಕೆ ಹೇಳಿದೆ ಅನ್ನುವಂಥ ಚಿಂತನೆ ನಿಮಗೆ ಬಂದರೆ ಇದೊಂದು ದೊಡ್ಡ ಚಿಂತನೆ ಇದ್ರ ಹಿಂದೆ ಇದೆ. ಗುರುವು ವ್ಯಯಕ್ಕೆ ಬಂದು ಗುರುಬಲವಿಲ್ಲದಂತಹ ಸಂದರ್ಭದಲ್ಲೂ ಕೂಡ ಎಲ್ಲ ಗ್ರಹಗಳು ಇದನ್ನು ಸಂಪೂರ್ಣವಾಗಿ ಸಮತೋಲನ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ವಿಶೇಷವಾಗಿ ಜಾತಕ ಪಾರಿಜಾತ ಇತ್ಯಾದಿಗಳಲ್ಲಿ 2 ಅಧ್ಯಾಯಗಳೇ ಪುರುಷರಿಗೆ ಸ್ತ್ರೀ ಭಾಗ್ಯೋದಯ ಎನ್ನುವಂತಹ ಚಿಂತನೆಯನ್ನೇ ಇಟ್ಟುಕೊಂಡು ಹೇಳುತ್ತವೆ. ಶುಕ್ರ ಸ್ತ್ರೀಕಾರಕನಾಗಿ ಅನೇಕರಿಗೆ ಅವರ ಈ ಒಂದು ದೈವಬಲ ಇಲ್ಲದ ಸಂದರ್ಭದಲ್ಲಿ ಪುರುಷರಿಗೆ ಸ್ತ್ರೀಯರ ಜಾತಕದಿಂದ ಅತ್ಯುತ್ತಮವಾದ ಫಲ ಲಭ್ಯವಾಗುವ ಯೋಗ ಬಿದ್ದು ಕೂಡ ಕೇತು ಬಾಧಿತವಾಗಿರುವುದು ಇನ್ನೊಂದು ದೋಷಯುಕ್ತವಾಗತ್ತೆ. ಎಲ್ಲಿ ಹೆಂಡತಿಯೊಂದಿಗೆ ಅಹಂಕಾರಯುಕ್ತರಾಗಿ ಮಾತನಾಡ್ತಾರೋ ಅವರಿಗೆ ಆ ಹೆಂಡತಿಯ ಜಾತಕದ ಫಲ ಸಿಗದೇ ಇರುವ ಲಕ್ಷಣಗಳು ಬಂದು ಆ ಯೋಗ ತಪ್ಪಿ ಹೋಗಬಹುದು. ಇದು ಕೇತುವುದೇ ಜಗತ್ತಿನ ಮಾಯೆ. ಆದ್ದರಿಂದಾಗಿ ಹೆಂಡತಿಯ ಜೊತೆಗೆ ಉತ್ತಮವಾದ ಸಹಕಾರ, ಆ ಕ್ಲೇಶತೆ ಇಲ್ಲದೇ ಇರುವಂತಹ ರಾಹು ದೃಷ್ಟಿಯುಕ್ತವಾಗಿ ಪರಸ್ಪರ ಒಂದು ರೀತಿಯ ಮನಸ್ತಾಪ ಇದ್ದಲ್ಲಿ ದೋಷಗಳು ಜಾಸ್ತಿಯಾಗಿ ಒಳ್ಳೆಯ ಯೋಗಗಳು ತಪ್ಪಿ ಹೋಗ್ತವೆ. ಆದ್ದರಿಂದಾಗಿ ಆ ಸ್ತ್ರೀಯಿಂದಲೇ ಭಾಗ್ಯೋದಯ ಅನ್ನುವಂಥದ್ದು ಶುಕ್ರ ಹಣಕಾಸಿನ ಕಾರಕನಾಗಿಯೂ ಹೆಂಡತಿ ಕಾರಕನಾಗಿ ಬರುವುದರಿಂದಲೇ ವಿವಾಹದಿಂದಲೇ ಸನ್ಯಾಸ ಯೋಗ ನಿಂತು ಅತ್ಯುತ್ತಮ ಶ್ರೀಮಂತ ಯೋಗ ಬರುವಂಥದ್ದು. ಹಾಗಾಗಿ ಬರುವಂತಹ ಹೆಣ್ಣು ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದುಕೊಳ್ಳುವಂಥದ್ದು. ಆ ಯೋಗವನ್ನು ಸೃಷ್ಟಿ ಮಾಡುವಂತಹ ಪ್ರಾಕೃತಿಕವಾಗಿ ಆ ಪ್ರಕೃತಿ ಸಹಜವಾಗಿರ್ತಕ್ಕಂತಹ ವ್ಯವಸ್ಥೆಯೇ ಪತ್ನಿ. ಆದ್ದರಿಂದಾಗಿ ಅನೇಕ ವಿಧವಾದ ವಿಚಾರಗಳು ಜಾತಕ ಪಾರಿಜಾತದಲ್ಲಿ ಅಲ್ಲಿ ಅನೇಕ ವಿಧದಲ್ಲಿ ವಿಮರ್ಶಿಸಲ್ಪಟ್ಟಿದೆ. ಮಿತ್ರರೇ, ಇಲ್ಲಿ ಇವತ್ತಿನ ಒಂದು ಮಾಸದಲ್ಲಿ ಹಾಗಿದ್ರೆ ಏನೆಲ್ಲ ಫಲಗಳು ಉಂಟಾಗ್ಬೋದು? ಅತಿ ಮುಖ್ಯವಾಗಿ ನಾನು ಹೇಳಬೇಕು ಅಂತಂದರೆ, ಕೇತುವೆ ರಾಶಿಯಲ್ಲಿ ಕುಳಿತು ಬಹಳ ದಿವಸ ಆಯಿತು ಸಿಂಹರಾಶಿಯವರಿಗೆ. ಹಾಗಾಗಿ ಒಂದು ರೀತಿಯಾದಂತಹ ಈ ಜಗತ್ತಿನ ಮಾಯ ಆವರಿಸಿ ಹೋಗಿರುತ್ತೆ. ಒಳ್ಳೆಯ ಯೋಗಗಳು ನಿಮ್ಗೆ ಎಷ್ಟೊಂದಿದೆ ಅಂತ ನಿಮ್ಗೆ ಗೊತ್ತಿದೆ, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿದೆ, ನಿಮ್ಗೆ ಏನೆಲ್ಲ ಸಿಗಬೇಕು ಅನ್ನುವಂತಹ ದೃಢತೆ ನಿಮ್ಮಲ್ಲಿದೆ. ಆದರೆ ಅದು ಲಭ್ಯವಾಗಿಲ್ಲ ಯಾಕೆ ಎನ್ನುವಂತಹ ಕ್ವಶ್ಚನ್ ಮಾರ್ಕ್, ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುವ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ಕಾರಣ ಜಗತ್ತಿನ ಮಾಯೆ, ಅದೇ ಕೇತು ಮತ್ತು ರಾಹುದೋಷ. ಛಾಯಾಗ್ರಹವಾದ ಈ ಗ್ರಹಗಳನ್ನು ಯಾವ ಬೃಹಜ್ಜಾತಕ ಸ್ವೀಕರಿಸುವುದೇ ಇಲ್ಲವೋ, ಅನೇಕರ ಅನುಭವದಲ್ಲಿ ಈ ಮಾಯೆಯ ಅನುಭವ ಆಗಿಯೇ ಇರ್ತದೆಯೋ ಅವರಿಗೆ ಈ ರಾಹುಕೇತುಗಳ ಪ್ರಭಾವ ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಯಾರಿಗೆ ಈ ಮಾಯೆಯಿಂದ ಹೊರಬರುವಂತಹ ಚಿಂತನೆ ಇರ್ತದೆ ಮತ್ತು ಹೊರಬಂದ ಅನುಭವ ಇರ್ತದೆ ಅವರಿಗೆ ರಾಹುಕೇತು ಗ್ರಹದ ಒಂದು ಪರಿಣಾಮದ ಅರ್ಥ ಗೊತ್ತಾಗಿರುತ್ತೆ. ಆದ್ದರಿಂದಾಗಿ ಮುಖ್ಯವಾಗಿ ಇಲ್ಲಿ ಕೇತು ಹೊಟ್ಟೆಯ ಭಾಗವಾಗಿ ಆ ಸಿಂಹರಾಶಿಯಲ್ಲಿರುವುದರಿಂದ ಆಹಾರದಲ್ಲಿ ಭಾಳ ಎಚ್ಚರಿಕೆಯನ್ನು ದಯವಿಟ್ಟು ಅನುಸರಿಸಬೇಕಾಗಿ ಸಿಂಹರಾಶಿಯಲ್ಲಿ ನಮ್ಮ ಕಳಕಳಿಯ ವಿನಂತಿ. ಈ ಒಂದು ತಿಂಗಳಲ್ಲಿ ಮಾಸದಲ್ಲಿ ಅಷ್ಟೊಂದು ಆರೋಗ್ಯದ ಮೇಲೆ ಅತಿ ತೊಂದರೆ ಇಲ್ಲದಿದ್ದರೂ ಕೂಡ ಮುಂದಿನ ತಿಂಗಳಲ್ಲಿ ತೊಂದರೆ ಆಗುವುದಕ್ಕೆ ಈ ತಿಂಗಳೇ ಕಾರಣವಾಗಬಹುದು ಆಹಾರ ಪದ್ಧತಿ. ಯಾಕೆಂದರೆ ವ್ಯಯದಲ್ಲಿ ಚಂದ್ರ ರಾಶಿಗೆ, ಕರ್ಕಾಟಕ ರಾಶಿಗೆ ರವಿ ಮುಂದಿನ ಒಂದು ದಿನದಲ್ಲಿ ಮುಂದಿನ 17ನೇ ತಾರೀಕಿನ ಹಾಗೆ ಬರ್ತಾನೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆಹಾರವನ್ನು ಈಗಿನಿಂದ ಸೇವಿಸುವುದು ಒಳ್ಳೆಯದು. ಶುಕ್ರ ಕೇತು ಯುತಿಯಿಂದಾಗಿ ಇಲ್ಲಿ ನೋಡಿ ದಶಮಾಧಿಪತಿಯಾದಂತಹ ಶುಕ್ರನು ರಾಶಿಯನ್ನು ಪ್ರವೇಶ ಮಾಡುವ ಮೂಲಕವಾಗಿ ಅತ್ಯುತ್ತಮವಾದ ಫಲವನ್ನು, ತೃತೀಯಾಧಿಪತಿಯಾದಂತಹ ಶುಕ್ರನು ರಾಶಿ ಫಲವನ್ನು ಪ್ರವೇಶ ಮಾಡುವುದರಿಂದಾಗಿ ನಿಮ್ಮ ಮಾತುಕತೆಗಳು ಯಶಸ್ಸಾಗಿ ಅನೇಕ ವಿಧವಾದಂತಹ ಉದ್ಯೋಗದಲ್ಲಿ ಯಶಸ್ಸು, ಬಡ್ತಿ ಇತ್ಯಾದಿಗಳು ಸಿಗುವಂಥದ್ದು. ರಾಷ್ಟ್ರಾಧಿಪತಿ ಏಕಾದಶದಲ್ಲಿ ಮಹಾಲಾಭವನ್ನು ಪಿತೃವರ್ಗದ ಆಶೀರ್ವಾದದ ಬಲದ ಮೂಲಕ, ನಿಮ್ಮ ಶಿವಾರಾಧನೆಯ ಬಲದ ಮೂಲಕ, ನಿಮ್ಮ ಆತ್ಮವಿಶ್ವಾಸದಿಂದ ಮಾಡಿದ ಕರ್ಮಗಳ ಮೂಲಕವಾಗಿ ನಿತ್ಯ ಕರ್ತವ್ಯ ಏನಿದೆಯಲ್ಲ, ನಿರಂತರವಾಗಿ ಚಾಚೂ ತಪ್ಪದೆ ಒಂದೇ ಸಮಯಕ್ಕೆ ಮಾಡುವ ಕೆಲಸ ಮಾಡುವಂಥ ಚಾಕಚಕ್ಯತೆಯುಳ್ಳವರು ಈ ಒಂದು ಸಿಂಹರಾಶಿಯವರು. ಆದ್ದರಿಂದ ಈ ಸಿಂಹರಾಶಿಯವರು ಆ ಮಾಡಿದ ಮೂಲ ಕರ್ತವ್ಯ ಇದೆಯಲ್ಲ ಅದರ ಫಲ ಅನುಭವಿಸುವ ಸಮಯ ರವಿಯಿಂದ ಉಂಟಾಗಿದೆ. ಆದರೆ ದೈವ ಬಲ ಅಲ್ಲಿ ಕೈ ಕೊಡ್ತಾ ಇರುವುದರಿಂದ ಗುರು ಆರಾಧನೆ, ಗುರು ಹಿರಿಯರ ಮಾರ್ಗದರ್ಶನದ ಅಗತ್ಯ ಇದೆ. ಆದರೆ ಅದು ಸರಿಯಾದ ರೀತಿಯಲ್ಲಿ ಸಿಗಬೇಕಲ್ವಾ? ಅದಕ್ಕೋಸ್ಕರವಾಗಿ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ ಅತ್ಯಂತ ಅಗತ್ಯವಾಗಿ ಕಾಣುತ್ತೆ. ಸರಿಯಾದ ರೀತಿಯಲ್ಲಿ ಸಿಗದಂತೆ ಛಾಯೆ ಆವರಿಸುವುದೇ ಕೇತು ದೋಷದಿಂದ. ಆದ್ದರಿಂದ ಶುಕ್ರ ಕೇತುವಿನ ಯುತಿ ಎನ್ನುವಂಥದ್ದು, ಸಪ್ತಮದಲ್ಲಿ ರಾಹು ಇರತಕ್ಕಂಥದ್ದು, ಸಂಪೂರ್ಣವಾಗಿ ರಾಹುವಿನ ನೇರ ದೃಷ್ಟಿ ರಾಶಿಗೆ ಇರುವುದರಿಂದಾಗಿ
ಹಿಂದಿನ ಜನ್ಮದ ಪಾಪಾಂಶದ ಆ ಒಂದು ವ್ಯವಸ್ಥೆಯೇ ಅತಿ ಹೆಚ್ಚಿನದಾಗಿ ಎದ್ದು ತೋರ್ತದೆ. ನಮಗೆ ಎಷ್ಟಿದ್ರೂ ಕೂಡ ನಮಗೇ ಕಷ್ಟ ಅನ್ನುವಂಥ ಭಾವದಲ್ಲಿ ನಾವಿಷ್ಟು ಒಳ್ಳೆಯವರಾದರೂ ನಮಗೆ ಯಾಕೆ ಕಷ್ಟ ಬರ್ತದೆ ಎನ್ನುವ ಪ್ರಶ್ನೆಯನ್ನು ಕೇಳುವ ನಿಟ್ಟಿನಲ್ಲಿ ನಿಮ್ಮ ಹೆಜ್ಜೆ ಇರಬಹುದು. ಆದ್ದರಿಂದಾಗಿ ಈ ಒಂದು ವಿಷಯವೇ ಮಾಯೆ ಅಂತ ಕರೀತಾರೆ. ಈ ಒಂದು ಬಹಳ ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ, ನಾವೆಷ್ಟು ಒಳ್ಳೆಯವರು, ನಾವು ಯಾರಿಗೂ ಏನು ಮಾಡೋದಿಲ್ಲ, ನಾವೆಷ್ಟು ಒಳ್ಳೆಯ ಕೆಲಸವನ್ನೇ ಮಾಡಿದ್ವಿ, ಆದರೂ ನಮಗೆ ಕಷ್ಟ ಯಾಕೆ, ಜೀವನದಲ್ಲಿ ಯಾವತ್ತೂ ಕಷ್ಟನೇ ಯಾಕೆ, ಯಾವತ್ತೂ ಒಳ್ಳೇದಾಗೋದೇ ಇಲ್ವಾ, ಒಳ್ಳೇದಾಗಿದ್ದು ಕೊನೆಗೆ ಕಾಣದೇನೆ ಇದ್ರೆ ಏನು ಮಾಡಲಿಕ್ಕಾಗತ್ತೆ, ಸಣ್ಣದೇ ಆದ ಒಳ್ಳೆಯದನ್ನು ಒಳ್ಳೆಯದು ಅಂತ ಸ್ವೀಕರಿಸ್ತಾ ಬಂದರೆ ದೊಡ್ಡದಾದ ಕೆಟ್ಟದ್ದು ಕೂಡ ದೂರ ಆಗ್ತಾ ಹೋಗುತ್ತೆ. ಆದ್ದರಿಂದಾಗಿ ಆ ರೀತಿಯ ಚಿಂತನೆಯೇ ಮಾಯೆ. ಈ ಮಾಯೆಯಿಂದ ಮನಸಾರೆ ಪೂಜೆ ಮಾಡಿದರೆ ಫಲ ಸಿಗ್ತದೆ ಅಂತಾದರೆ ಮನಸ್ಸಿನಲ್ಲೇ ಮಾಡಿದಾಗ ಆ ಸಿಗುವ ಫಲ ಅತ್ಯಧಿಕವಾಗಿ 100ಕ್ಕೆ 200ರಷ್ಟು ಎಂಬುದಾಗಿ ಮಾನಸ ಪೂಜೆಯನ್ನು ಹೇಳ್ತಾರೆ. ಅದರಲ್ಲೂ ಕೇತು ರಾಹು ದೋಷ ಜಗತ್ತಿನ ಮಾಯೆಯನ್ನು ನಿವಾರಣೆ ಮಾಡಲಿಕ್ಕೆ ಗಣಪತಿ ಆರಾಧನೆ ಹೇಳಿದ್ದೆ ಮೊದಲ ಪೂಜೆಗೆ ಅದಕ್ಕೆ. ಆದ್ದರಿಂದಾಗಿ ಆ ಕೇತು ನಾಗನ ಆ ಗಣಪತಿ ಮತ್ತು ನಾಗನ ವೈಶಿಷ್ಟ್ಯತೆ ಇರುವ ನಾಗಶಕ್ತಿ ವಿನಾಯಕನ ಆರಾಧನೆ ಏಕೈಕ ಆರಾಧನೆ. ರಾಹು ಕೇತುವಿನ ಛಾಯಾಗ್ರಹದಿಂದುಂಟಾಗುವ ಜಗತ್ತಿನ ಮಾಯೆಯಿಂದ ದೂರ ಸರಿಯುವಂತಹ, ಜಗತ್ತಿನ ಮಾಯೆಯನ್ನು ದೂರ ಸರಿಸಿಕೊಂಡು ನಮ್ಮ ನಿಜವಾದ ನಮ್ಮ ಪೂರ್ವ ಪುಣ್ಯ ಫಲವನ್ನು ಸಂಪೂರ್ಣವಾಗಿ ಪಡೆಯುವ ಯೋಗವೇ ಬರಬೇಕು ಅಂದರೆ, ಆ ಛಾಯೆ ದೂರ ಸರಿಬೇಕು ಅಂದರೆ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆ. ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವಂತಹ ಆ ಒಂದು ಜಪ, ಇದನ್ನು ನೀವು ಮಾಡ್ತಾ ಖಂಡಿತವಾಗಿ ದೃಢ ಸಂಕಲ್ಪರಾಗಿ ಮಾಡ್ತಾ ಬಂದರೆ ನೀವು ಮಾಡಿದ ಎಲ್ಲ ಪೂಜಾ ಆರಾಧನೆ ಫಲಗಳು ನಿಮಗೆ ಲಭ್ಯವಾಗ್ತದೆ. ನಿಮ್ಮ ಪೂರ್ವ ಜನ್ಮದಿಂದ ಬಂದ ಎಲ್ಲ ಯೋಗಗಳು ನಿಮಗೆ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಚಿಂತೆಯನ್ನು ಬಿಟ್ಟು ಸಂಪೂರ್ಣ ಮನಸ್ಸಿನಿಂದ ದೃಢ ಸಂಕಲ್ಪಿತರಾಗಿ ಆ 8 ವರ್ಷದ ಬಾಲಕನಾದಂತಹ ಮಹಾಗಣಪತಿ ಉಪನಯನದ ವಟುವಿನಾದಂತಹ ಆ ಒಂದು ನಾಗಯಜ್ಞೋಪವೀತ ಗಣಪತಿ ಏನಿದ್ದಾನೆ ಅವನ ಆರಾಧನೆಯನ್ನು ಪ್ರತಿದಿನ ಮಾನಸ ಪೂಜೆಯನ್ನು ಮಾಡ್ತಾ ಬನ್ನಿ. ಅದರಲ್ಲೂ ಕೂಡ ಮನಃಕಾರಕ ಚಂದ್ರ ಮಾನಸ ಪೂಜೆಯನ್ನು ಮಾಡಿದ್ರೆ, ಆ ಪೂಜೆಯನ್ನು ಮಾಡುವಾಗ ಮನಸ್ಸಿನೆಲ್ಲ ಇಟ್ಟು ಮಾಡಬೇಕಲ್ವಾ, ಆ ಮನಸ್ಸಿಗೆ ಬರುವ ವಿಘ್ನಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಮಾನಸ ಪೂಜೆಯೇ ಅತ್ಯಂತ ಶ್ರೇಷ್ಠ, ಶಂಕರಾಚಾರ್ಯಾದಿಗಳಿಂದ ಹೇಳಿರುವ ಮಹಾಸತ್ಯ. ಆದ್ದರಿಂದಾಗಿ ವಿಶೇಷವಾಗಿ ಪುನರ್ವಸು ನಕ್ಷತ್ರದಂದು 16 ಜುಲೈಯನ್ನು ನಡೆಯುವಂಥ ಅಮಾವಾಸ್ಯೆಯಂದು ಅನೇಕ ಋಣಾತ್ಮಕ ಶಕ್ತಿಯ ದೋಷಗಳ ನಿವಾರಣೆಗೆ ಸಂಕಲ್ಪ ಮಾಡಿ ಸಂಜೆ ಹೊತ್ತು ಆ ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಮೂಲ ನಕ್ಷತ್ರದಂದು 29 ಜೂನ್ ಅಂದು ನಡೀತಕ್ಕಂಥ ಹುಣ್ಣಿಮೆ ಏನಿದೆ ಆವತ್ತು ಕೂಡ ನೀವು ವಿಶೇಷ ನಿಮ್ಮ ಲೌಕಿಕವಾದ ಸಂಕಲ್ಪ, ನಿಮಗೆಲ್ಲ ಏನೇನೋ ಆಶೋತ್ತರಗಳಿದೆ ಅದರ ಈಡೇರಿಕೆಗಾಗಿ ಯಾವೆಲ್ಲ ತೊಂದರೆಗಳು, ಪ್ರತಿಯೊಬ್ಬ ವ್ಯಕ್ತಿಗೆ ಭಿನ್ನ ಭಿನ್ನವಾದ ತೊಂದರೆ ಇರುತ್ತೆ, ಅದರಲ್ಲಿ ಭಿನ್ನ ಭಿನ್ನವಾದ ಆಶೆ ಆಕಾಂಕ್ಷೆಗಳಿರ್ತವೆ. ಭಿನ್ನವಾದ ಆಶೆ ಆಕಾಂಕ್ಷೆಗಳು ಈಡೇರಬೇಕಿದ್ರೆ, ನಿಮ್ಮ ಜೀವನದ ಒಂದು ಗುರಿಯನ್ನು ತಲುಪಬೇಕಿದ್ರೆ ಪೌರ್ಣಿಮೆಯನ್ನು ನಿತ್ಯಾನುಷ್ಠಾನದ ಜೊತೆಗೆ ಮಾಡಿದಾಗ ಅದು ಹೆಚ್ಚಿನ ಫಲ. ಅದನ್ನು ನಿತ್ಯವೂ ಕೂಡ ನಾಗಶಕ್ತಿ ವಿನಾಯಕನ ಮಾನಸ ಪೂಜಾ ಆರಾಧನೆಯನ್ನೇ ಯಥಾಕ್ರಮವಾಗಿ ಮಾಡ್ತಾ ಬನ್ನಿ. ವಿಶೇಷವಾಗಿ ಪೌರ್ಣಿಮೆಯೆಂದು ಸಂಕಲ್ಪಿಸಿ ದೃಢ ಸಂಕಲ್ಪದೊಂದಿಗೆ ಇದನ್ನು ಮಾಡಿದಾಗ ಸಂಜೆಯ ಪೌರ್ಣಿಮೆಯೆಂದು ದಯವಿಟ್ಟು ಅತ್ಯಂತ ಪ್ರಶಾಂತ ಚಿತ್ತರಾಗಿ ನಿಮ್ಮ ಟೆರೆಸ್ ಮೇಲೆ ಕುಳಿತು ಅಥವಾ ಇತ್ಯಾದಿಗಳಲ್ಲಿ ಗಂಟೆಗಟ್ಟಲೆ ಚಂದ್ರನನ್ನು ನೋಡ್ತಾ ಮಾನಸ ಪೂಜೆಯನ್ನು ಮಾಡ್ತಾ ಬಂದರೆ, ಅಥವಾ ಚಂದ್ರನ ಬೆಳಕಿನಲ್ಲಿ ಕುಳಿತು ನೀವು ಆ ನಾಗಶಕ್ತಿ ವಿನಾಯಕನ ಚಂದ್ರನ ಬಿಂಬದಲ್ಲಿ ಕಂಡು ಮನಸ್ಸಿನಲ್ಲಿ ಧ್ಯಾನಿಸ್ಕೊಳ್ತಾ ಬಂದರೆ ನಿಮ್ಮ 100ಕ್ಕೆ 100ರಷ್ಟು ನಿಮ್ಮಲ್ಲಿಯ ಯೋಗ ಅರಳೋದಕ್ಕೆ ಶುರುವಾಗುತ್ತೆ. ಮಾಯೆಯಿಂದ ಆವೃತವಾದ ಯೋಗ ತೆರೆದುಕೊಳ್ಳೋದಕ್ಕೆ ಶುರುವಾಗುತ್ತೆ. ಖಂಡಿತವಾಗಿಯೂ ಅನೇಕರು ಈಗಾಗಲೇ ಇದರಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ. ನಿಮ್ಮ ಯಶಸ್ಸು ಕೂಡ ಇದರಿಂದ ಉಂಟಾಗಲಿ ಅಂತ ನಾವು ಭಾವಿಸ್ತೇವೆ. ಸಪ್ತಮ ರಾಹುವಿನಿಂದಾಗಿ ಗಂಡ ಹೆಂಡತಿಯ ಮಧ್ಯ ಮನಸ್ತಾಪಗಳು ಮತ್ತು ಯಾವುದೇ ರೀತಿಯಾದಂಥ ಪ್ರೇಮಿಗಳಲ್ಲಿ ಆಗುವ ಗೊಂದಲ, ವ್ಯಾವಹಾರಿಕ ಗೊಂದಲ ಇತ್ಯಾದಿಗಳಿಂದ ದಯವಿಟ್ಟು ದೂರ ಬರೋದಕ್ಕೆ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡಿ. ಅನೇಕರಿಗೆ ಅಂದುಕೊಳ್ಬೋದು ಇವರೇನೋ ಆರಾಧನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವ್ರು ಹೇಳ್ತಿದ್ದಾರೆ, ಇವರಿಗೆ ಹಣಕಾಸು ಇಲ್ಲ. ಮನಸ್ಸಿನಲ್ಲಿ ನೀವು ಪೂಜೆ ಮಾಡಿ, ನನಗೆ ದುಡ್ಡು ಕೊಡೋದು ಬೇಡ. ನೀವು ದುಡ್ಡು ಕೊಡಲೇಬೇಕು ಅಂತಿದ್ರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ಇಲ್ಲಿ ನಾಗಶಕ್ತಿ ವಿನಾಯಕನ ಮೂಲ ಮಂತ್ರ ಹವನ ಖಂಡಿತ ಆಗುತ್ತೆ. ನಿಮ್ಮ ಐಚ್ಛಿಕವಾದಂತಹ ಕಾಣಿಕೆಯನ್ನು ಕೂಡ ಕಳಿಸ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ಅಡ್ರೆಸ್ಸನ್ನು ಕೂಡ ಕಳಿಸಿ, ಉದ್ದೇಶ ಕಳಿಸಿ, ಎಲ್ಲ ಕಳಿಸೋ ಮೂಲಕ ನಿಮ್ಮ ಹೆಸರನ್ನು ಕೂಡ ಬರೆಸ್ಕೊಂಡು ಆ ಫಲಕ್ಕೂ ಕೂಡ ನೀವು ಭಾಜನರಾಗ್ಬೋದು. ಅದಕ್ಕೂ ಮುಖ್ಯವಾಗಿ ನಿಮ್ಮ ಮಾನಸ ಪೂಜೆ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿ ನಿಮಗೆ ಫಲ ಹೆಚ್ಚಿಗೆ ಸಿಗುತ್ತದೆ. ಅದೇ ರೀತಿಯಾಗಿ ಅಷ್ಟಮ ಶನಿ ನಡೀತಾ ಇರುವ ಈ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ ಶನೈಶ್ಚರನ ಗತಿ ಸರಿ ಇಲ್ಲದೇ ಇದ್ದರೆ, ಅನೇಕ ರೀತಿಯಾದ ಕಷ್ಟಗಳು, ಅಹಂಕಾರಯುಕ್ತವಾದ ಮನಸ್ಥಿತಿ ಇದ್ದರೆ ಅದಕ್ಕೆ ಸರಿಯಾದ ಹೊಡೆತ, ಎಲ್ಲದರಲ್ಲಿ ವಿಳಂಬತೆ ಉಂಟಾಗುವುದು ಯಾವುದೇ ಸಂದೇಹ ಇಲ್ಲ. ಇದ್ದ ಸ್ವಲ್ಪ ಅಲ್ಪ ಅಹಂಕಾರಗಳನ್ನು ಒಳಿಸುವುದಕ್ಕಾಗಿ ಅಷ್ಟಮ ಶನಿ ಅತ್ಯಂತ ಹೆಚ್ಚಿನ ಕೆಲಸ ಮಾಡ್ತಾನೆ. ಪೂರ್ವ ಜನ್ಮದ ಪಾಪಾಂಶವನ್ನು ಅನುಭವಿಸ್ತಾ ಇರುವಂಥ ಸಮಯ ಏನಾದರೂ ನಿಮಗೆ ಉಂಟಾಗಿದ್ದರೆ, ರಾಹು ದಶೆ ಶನಿ ಭುಕ್ತಿ ಇತ್ಯಾದಿಗಳು ಉಂಟಾಗಿದ್ದರೆ ದಯವಿಟ್ಟು ಶಾಂತಿ ಮಾಡಿಸ್ಕೊಳ್ಳೋದಕ್ಕೂ ಕೂಡ ನೀವು ಹಿಂಜರಿಬೇಡಿ. ಅದೇ ರೀತಿಯಾಗಿ ಅತ್ಯುತ್ತಮವಾದ ಫಲವನ್ನು ನೀವು ಅನುಭವಿಸುವಂತೆ ಆಗಲಿ. ನಾಗಶಕ್ತಿ ವಿನಾಯಕ ನಿಮಗೆ ಆ ಶಕ್ತಿಯನ್ನು ಕೊಡಲಿ. ಇನ್ನು
ಗುರುವು ವೇದದಲ್ಲಿರುವುದರಿಂದಾಗಿ ಅನೇಕರಿಗೆ ಗುರು ಜಾತಕದಲ್ಲಿ 12ನೇ ಮನೆ ಇದ್ದರೆ ಅದಕ್ಕೆ ಗುರುಮಂತ್ರೋಪದೇಶಾದಿಗಳನ್ನು ನಾವು ಕೊಡ್ತೇವೆ. ಗುರುಬಲ ಇಲ್ಲದಿದ್ದವರು ಏನು ಮಾಡಬೇಕು ಎನ್ನುವಂಥ ವಿಡಿಯೋ ನಮ್ಮ ಪ್ಲೇ ಲಿಸ್ಟ್ನಲ್ಲಿ ಉಪಯುಕ್ತ ಮಾಹಿತಿಯಲ್ಲಿ ಖಂಡಿತ ಲಭ್ಯ ಇದೆ. ದಯವಿಟ್ಟು ನೋಡಿ, ಅದರ ಮೂಲಕವಾಗಿ ನಿಮ್ಮ ಈ ಒಂದು ಸಮಯವನ್ನು ಅತ್ಯುತ್ತಮವಾಗಿಸಿಕೊಳ್ಳಿ ಅಂತ ನಾನು ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಗುರು ತತ್ವ ಜಾಗೃತಿಗಾಗಿ ಏನೆಲ್ಲ ಮಾಡಬೇಕು ಚಿಂತಿಸಿ. ಗುರು ಹಿರಿಯರ ಮಾರ್ಗದರ್ಶನ ಅತಿ ಮುಖ್ಯ. ಇಲ್ಲದಿದ್ದರೆ ಬಹಳ ಕಷ್ಟಕರವಾದ ಮಾಸವಾಗಿ ಪರಿಣಮಿಸಬಹುದು. ಅನೇಕರಿಗೆ ಸಾಲಬಾಧೆ ಉಂಟಾಗುವ ಮಹಾಯೋಗ ಕಂಡು ಬರ್ತಾ ಇದೆ. ಸಾಲ ಮಾಡುವಾಗ ಬಹಳ ಎಚ್ಚರಿಕೆ, ಬೇರೆಯವರಿಗೆ ಹಣ ಕೊಡುವಾಗ ಬಹಳ ಎಚ್ಚರಿಕೆ. ಶನಿ ದೃಷ್ಟಿ ಇರುವ ದ್ವಿತೀಯ ಸ್ಥಾನ, ಬುಧ ದ್ವಿತೀಯಾಧಿಪತಿ ವ್ಯಯಕ್ಕೆ ಬರುವಂಥದ್ದು, ಇದ್ದದ್ದನ್ನೆಲ್ಲ ಕಳೆದುಕೊಳ್ಳುವ ಯೋಗ ಕೂಡ ಬರುತ್ತೆ. ಮೊದಲು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಮಾಡುವ ಮೂಲಕವಾಗಿ ನಿಮ್ಮ ಮನಸ್ಸಿಗೆ ಅದು ತೋಚುವಂತಾಗಲಿ. ನೀವು ಮಾಡ್ತಾ ಇರುವ ಕ್ರಿಯೆ ನೋಡಿ, ದುಡ್ಡು ಕೊಟ್ಕೊಂಡ್ಬಿಟ್ಟೆ, ಆಮೇಲೆ ಬರಲಿಲ್ಲ, ಪಾಪ ಅಂತ ಕೊಟ್ಟೆ, ನೋಡಿದ್ರೆ ಅವ್ರು ಸುಳ್ಳು ಹೇಳಿ ತೊಗೊಂಡೋದ್ರು, ಆಮೇಲೆ ಗೊತ್ತಾಗುತ್ತೆ ಅವ್ರು ಕೊಡದೇ ಇದ್ದಾಗ. ಅಂತಹ ಒಂದು ಅವಸ್ಥಿತಿಗೆ ದಯವಿಟ್ಟು ಒಳಗಾಗಬೇಡಿ. ಸಾಲ ದಯವಿಟ್ಟು ಮಾಡಬೇಡಿ. ಸಿಂಹರಾಶಿಯವರು ಈ ಸಮಯದಲ್ಲಿ ತುಂಬ ಸಮಸ್ಯೆ ಆಗ್ಬೋದು. ಆಗ ಆ ಸಾಲ ಮಾಡುವಾಗ ಎಚ್ಚರಿಕೆ ಇರಲಿ. ಯಾರಿಗಾದರೂ ಹಣ ಕೊಡುವಾಗಲೂ ಅದಕ್ಕಿಂತ ಹೆಚ್ಚಿನ ಎಚ್ಚರಿಕೆ ಇರಲಿ. ಬಹಳ ಕಷ್ಟಕರವಾದ ಸಂದರ್ಭವಾಗಿ ಹಣಕಾಸು, ಕೌಟುಂಬಿಕ ಮತ್ತು ಮಿತ್ರ ಕ್ಷೇತ್ರ ಕಂಡು ಬರ್ತಾ ಇದೆ. ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಈ ಮಾಸ ನಿಮಗೆ ಒಳ್ಳೆಯದಾಗ್ತದೆ. ಆ ಒಂದು ಬಲ ನಿಮಗೆ ಸಿಗೋದಕ್ಕೆ ನಾಗಶಕ್ತಿ ವಿನಾಯಕ ನಿಮ್ಮನ್ನು ಖಂಡಿತವಾಗಿಯೂ ಕೈ ಬಿಡೋದಿಲ್ಲ. ಅವನ ಆರಾಧನೆಯನ್ನು ಮಾಡಿ. ಹಾಗಾಗಿ ಇನ್ನು ಅಷ್ಟಮಾಧಿಪತಿ ಗುರುವೇ ವ್ಯಯ ಹಾಗೂ ಅಷ್ಟಮದಲ್ಲಿ ಶನಿ, ಭಾಗ್ಯದಲ್ಲಿ ಕುಜ, ದಶಮಕ್ಕೆ ಬರ್ತಾ ಇದೆ. ಅನೇಕರಿಗೆ ಉದ್ಯೋಗದಲ್ಲಿ ವ್ಯತ್ಯಾಸ ಉಂಟಾಗುವ ಲಕ್ಷಣ ಇದೆ, ಒಳ್ಳೆಯದಾಗ್ತದೆ. ಅದರಿಂದಾಗಿ ಒಳ್ಳೆಯ ಉದ್ಯೋಗವಾಗಲಿ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ರವಿ ಏಕಾದಶಿಯಲ್ಲಿ ಇರುವುದರಿಂದಾಗಿ ಪಿತೃವರ್ಗದ ಆಶೀರ್ವಾದ ಬಲ ನಿಮ್ಮನ್ನು ಅತ್ಯುತ್ತಮವಾಗಿ ಮೇಲೆತ್ತುವಂಥ ಯೋಗ ಇದೆ. ಆದರೆ ಅದು ಕೂಡ ಛಾಯೆಯಿಂದ ಆವರಿಸಿ ಹೋಗ್ಬೋದು. ನಿತ್ಯ ತಾಯಿ ತಂದೆ ನಮಸ್ಕಾರ ಮಾಡಿ ಅವರಿಗೆ ತಿರುಗಿ ಯಾರು ಕೂಡ ಮಾತಾಡಬೇಡಿ. ಅವರನ್ನು ಆಧಾರದಿಂದ ಗೌರವಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಯಾವ ರೀತಿ ಮಾತಾಡಲಿ ಅದು ನಿಮಗೆ ಸಂಬಂಧ ಇಲ್ಲ. ಆ ಪಿತೃವರ್ಗದ ಆಶೀರ್ವಾದ ಅವರ ಮೂಲಕ ನೀವು ಪಡೆಯುವಂಥವರಾಗಿ, ಆ ಮೂಲಕವಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ಮಾಡುವುದರಿಂದ ನಿಮ್ಮ ಆ ಒಂದು ಅಜ್ಞಾನ ಎನ್ನುವ ಛಾಯೆ ಆ ನಿವೃತ್ತಿ ಆದರೆ ನಿಮಗೆ ಆ ಸುಜ್ಞಾನದಿಂದ ನಿಮಗಿರುವುದೇ ಸುಜ್ಞಾನ, ಅದು ಬೇರೆಯವರಲ್ಲಿ ಇರುವುದಲ್ಲ. ನಿಮ್ಮಲ್ಲಿರುವ ಆ ಜ್ಞಾನವೇ ತೆರೆದುಕೊಳ್ಳುವುದರಿಂದ ಸ್ವಾಭಾವಿಕವಾಗಿ ಉತ್ತಮವಾದ ಸ್ಥಿತಿಗೆ ನೀವು ತಲುಪ್ತೀರಾ. ಆ ಒಂದು ಮಹಾಯೋಗ ಆ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ನಿಮಗೆ ಖಂಡಿತವಾಗಿ ಉಂಟಾಗಲಿ. ನಮಸ್ತೆ. ಶ್ರೀ ನಾಗಶಕ್ತಿ ವಿನಾಯಕಾಯ ನಮಃ. ಶ್ರೀ ನಾಗಶಕ್ತಿ ವಿನಾಯಕ ಪರಿಹಾರ ಧಾಮ ಶಿವಮೊಗ್ಗ ಶಕ್ತಿಧಾಮ. ಇಲ್ಲಿ ವಿಶೇಷವಾಗಿ ನಿಮಗೊಂದು ಆಸಕ್ತರಿಗೊಂದು ಮಾಹಿತಿ. ಪ್ರತಿ ಹುಣ್ಣಿಮೆಯೆಂದು ಮಾಡುವ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ಮತ್ತು ಅಮಾವಾಸ್ಯೆಯನ್ನು ಮಾಡುವ ಶ್ರೀ ನಾಗಶಕ್ತಿ ವಿನಾಯಕ ಮೂಲಮಂತ್ರ ಹವನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತದೊಂದಿಗೆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಹುಣ್ಣಿಮೆಯೆಂದು ಯಾವುದೇ ರೀತಿಯಾದ ವ್ಯಾಪಾರ ಅಭಿವೃದ್ಧಿ ಇರಬಹುದು, ಹಣಕಾಸಿನ ತೊಂದರೆಗಳಿದ್ದಲ್ಲಿ ಇತ್ಯಾದಿಗಳಿಗಾಗಿ ವಿಶೇಷ ಸಂಕಲ್ಪವನ್ನು, ನಿಮ್ಮ ಯಾವುದೋ ಕೆಲಸದಲ್ಲಿ ಜಯ ಆಗಬೇಕು ಇತ್ಯಾದಿಗಳಿಗೋಸ್ಕರವಾಗಿ ಆವತ್ತು ಸಾಮೂಹಿಕವಾದಂತಹ ಈ ಒಂದು ಹವನವನ್ನು ನಾವು ಆಯೋಜಿಸ್ತಾ ಇರ್ತೇವೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಅಮಾವಾಸ್ಯೆಯ ಸಂಕಲ್ಪ, ಮಾಟ ಮಂತ್ರ, ದೃಷ್ಟಿದೋಷ ಇತ್ಯಾದಿಗಳ ನಿವಾರಣೆಗಾಗಿ ನಾಗಶಕ್ತಿ ವಿನಾಯಕನ ಮೂಲಮಂತ್ರದ ಹವನವನ್ನು ಇಲ್ಲಿ ಆಯೋಜಿಸ್ತಾ ಬರ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ತಮ್ಮ ಪಾಲ್ಗೊಳ್ಳುವಿಕೆ ಹೇಗೆ, ಅದರ ಫಲವನ್ನು ನೀವು ಪಡೆದುಕೊಳ್ಳುವುದು ಹೇಗೆ ಎನ್ನುವುದು ಅತಿ ಸುಲಭವಾದ ಮಾರ್ಗ. ನೀವು ನಿಮಗೆ ಇಷ್ಟವಾದ ಕಾಣಿಕೆಯನ್ನು ಹುಣ್ಣಿಮೆಗೋ ಅಥವಾ ಅಮಾವಾಸ್ಯೆಗೋ ಅಂತ ಮೆನ್ಷನ್ ಮಾಡಿ ಅದನ್ನು ವಾಟ್ಸಪ್ ಮಾಡುವ ಮೂಲಕವಾಗಿ ಫೋನ್ಪೇ ಅಥವಾ ಗೂಗಲ್ ಪೇಯನ್ನು ಮಾಡಿ ಅದರ ರಿಸಿಪ್ಟನ್ನು ಹಾಕಿ ನಿಮ್ಮ ಮೂಲ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈಗಾಗಲೇ ಹೇಳಿದ ಉದ್ದೇಶದಂತೆ ಆ ಉದ್ದೇಶವನ್ನು ನಮೂದಿಸಿ, ನಿಮ್ಮ ರಾಶಿ, ನಕ್ಷತ್ರ ಮತ್ತು ಉದ್ದೇಶ ಇಷ್ಟನ್ನು ನೀವು ನಮೂದಿಸಿ ನಮಗೆ ವಾಟ್ಸಪ್ ಮಾಡುವ ಮೂಲಕವಾಗಿ ನೀವು ಖಂಡಿತವಾಗಿ ಇದರಲ್ಲಿ ನಿಮಗೆ ಆ ಒಂದು ಫಲ ಸಿಗುವಂಥದ್ದಕ್ಕೆ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ. ಅದೇ ರೀತಿಯಾಗಿ ಅದರ ಪ್ರಸಾದವನ್ನು ಕೂಡ ತಲುಪಿಸುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಆದಷ್ಟು ಪ್ರಯತ್ನಪಟ್ಟು ಮಾಡ್ತಾ ಇದ್ದೇವೆ. ಹಾಗಾಗಿ ಅನೇಕರಿಗೆ ಈಗಾಗಲೇ ಆ ಒಂದು ವ್ಯವಸ್ಥೆಯಿಂದ ಅನುಕೂಲ ಆಗಿದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು. ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ
ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.